ಧರ್ಮಸ್ಥಳ ಕೇಸ್ನಲ್ಲಿ ರಾತ್ರೋರಾತ್ರಿ ಸ್ಟಾರ್ ಆದ ಯೂಟ್ಯೂಬರ್ ಸಮೀರ್ ಎಂಡಿ ಯಾರು, ಈತನ ಹಿನ್ನೆಲೆ ಏನು, ಈತನ ವಿದ್ಯಾಭ್ಯಾಸ, ಶಿಕ್ಷಣ, ಮದುವೆ ಇವೆಲ್ಲದರ ಕುತೂಹಲಗಳ ವಿಷಯಗಳ ಬಗ್ಗೆನೇ ಈ ವಿಡಿಯೋ. ಕನ್ನಡದ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಸ್ಟಾರ್ ಪಟ್ಟ ಪಡೆದ ಯೂಟ್ಯೂಬರ್ಗಳಲ್ಲಿ ಸಮೀರ್ ಎಂಡಿ ಕೂಡ ಒಬ್ಬ. ಒಂದೇ ಒಂದು ವಿಡಿಯೋ ಸಮೀರ್ ಎಂಡಿಯನ್ನ ಯೂಟ್ಯೂಬ್ ನ ಉತ್ತುಂಗಕ್ಕೆ ಏರಿಸಿಬಿಡ್ತು. ಎಐ ತಂತ್ರಜ್ಞಾನ ಹಾಗೂ ತನ್ನ ವಿಭಿನ್ನ ಶೈಲಿಯ ವಿಶ್ಲೇಷಣೆಗಳ ಮೂಲಕ ಕನ್ನಡಿಗರಿಗೆ ತುಂಬಾ ಚಿರಪರಿಚಿತನಾಗಿದ್ದ ಈ ಸಮೀರ್ ಎಂಡಿ ಹೀಗೆ ತನ್ನ ವಿಭಿನ್ನ ಶೈಲಿಯ ವಿಡಿಯೋಗಳ ಮೂಲಕ ಧರ್ಮಸ್ಥಳದ ಬಗ್ಗೆ ಮಾಡಿದ ಆ ಒಂದು ವಿಡಿಯೋ ಕರ್ನಾಟಕದ ಮಟ್ಟದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆದರೆ ಈಗ ಅದೇ ವಿಡಿಯೋ ಸಮೀರ್ನ ಕೊರಳಿಗೆ ಉರುಳಾಗಿದೆ. ಬೆಳಿಗ್ಗೆ ಎದ್ದರೆ ಪೊಲೀಸ್ ಸ್ಟೇಷನ್, ಕೋರ್ಟ್ ಅಂತ ಅಲೆಯೋದಾಗಿದೆ. ಇನ್ನು ಈ ಸಮೀರ್ನ ಲೈಫ್ ಸ್ಟೋರಿ ನೋಡೋದಾದ್ರೆ, ಸಮೀರ್ ಎಂಡಿ ಮೂಲತಃ ಬಳ್ಳಾರಿಯ ಕೌಲ್ ಬಜಾರ್ನ ವಾಸು ಬಂಡಿಹಟ್ಟಿಯವನು. ಇವನ ವಯಸ್ಸು 25 ವರ್ಷ. ಇವನ ತಂದೆಯ ಹೆಸರು ಭಾಷಾ ಎಂಡಿ. ಇವರು ಆಂಧ್ರ ಮೂಲದ ಗುಂತಕಲ್ನವರು. ಇನ್ನು ಇವರ ತಾಯಿಯ ಹೆಸರು ಅಫ್ರೋಜಾ. ಇವರು ಬಳ್ಳಾರಿ ಮೂಲದ ಕೌಲ್ ಬಜಾರ್ನವರು. ಇನ್ನು ಈ ಸಮೀರ್ ಎಂಡಿಗೆ ಓರ್ವ ಅಕ್ಕ ಇದ್ದಾರೆ. ಆದರೆ ಇವನಿಗೆ ತಂದೆ ಇಲ್ಲ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಈ ಸಮೀರ್ ಎಂಡಿ 8ನೇ ತರಗತಿಯವರೆಗೆ ಬಳ್ಳಾರಿಯ ಕೌಲ್ ಬಜಾರ್ನಲ್ಲಿ ತನ್ನ ಅಕ್ಕ ಹಾಗೂ ಅಮ್ಮನ ಜೊತೆ ವಾಸ ಮಾಡಿಕೊಂಡಿರ್ತಾನೆ. 8ನೇ ತರಗತಿಯವರೆಗೆ ಬಳ್ಳಾರಿಯಲ್ಲಿಯೇ ವ್ಯಾಸಂಗ ಮಾಡಿದ್ದ ಸಮೀರ್ ಎಂಡಿ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತನ್ನ ತಾಯಿಯ ಜೊತೆ ಬೆಂಗಳೂರಿಗೆ ಬರ್ತಾನೆ. ಸಮೀರ್ ಬೆಂಗಳೂರಿನಲ್ಲಿಯೇ SSLC ಮತ್ತು PUCಯನ್ನ ವ್ಯಾಸಂಗ ಮಾಡ್ತಾನೆ. ನಂತರ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ BBA ಪದವಿಯನ್ನ ಕೂಡ ಪಡೆದುಕೊಳ್ಳುತ್ತಾನೆ. ಈ ಸಮಯದಲ್ಲಿಯೇ ಸಮೀರ್ ಎಂಟ್ರಿ ಕೊಟ್ಟಿದ್ದೇ ಯೂಟ್ಯೂಬ್ ಪ್ರಪಂಚಕ್ಕೆ. ಬನ್ನೇರುಘಟ್ಟದ ಮನೆಯಲ್ಲಿ ಇದ್ದುಕೊಂಡೇ ತನ್ನ ವಿಭಿನ್ನ ಶೈಲಿಯಲ್ಲಿ ವಿಡಿಯೋ ಮಾಡುತ್ತಾ ಬರ್ತಾನೆ. AI ತಂತ್ರಜ್ಞಾನವನ್ನ ಬಳಸಿಕೊಂಡು ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗಿದ್ದ ಈ ಸಮೀರ್ ಧರ್ಮಸ್ಥಳದ ಕುರಿತು ಮಾಡಿದ ಆ ಒಂದು ವಿಡಿಯೋ ಸಂಚಲನವನ್ನೇ ಸೃಷ್ಟಿ ಮಾಡುತ್ತೆ. ಈಗ ಅದೇ ವಿಡಿಯೋ ಸಮೀರ್ ಎಂಡಿ ಪಾಲಿಗೆ ಉರುಳಾಗಿ ಪರಿಣಮಿಸಿದೆ. ಗೆಳೆಯರೇ, ಸದ್ಯ ಬೆಂಗಳೂರಿನ ಬನ್ನೇರುಘಟ್ಟ ಬಳಿಯ ಹುಲ್ಲಳ್ಳಿ ಮನೆಯಲ್ಲಿ ಸಮೀರ್ ತನ್ನ ತಾಯಿಯ ಜೊತೆ ವಾಸವಾಗಿದ್ದಾನೆ. ವೃತ್ತಿಯಲ್ಲಿ ತಾನೊಬ್ಬ ಯೂಟ್ಯೂಬರ್ ಎಂದು ಹೇಳಿಕೊಂಡಿರುವ ಸಮೀರ್ ವಾರ್ಷಿಕ 3 ಲಕ್ಷ ಆದಾಯವಿದೆ ಅಂತ ಹೇಳಿಕೊಂಡಿದ್ದಾನೆ. ಆದರೆ ಆದಾಯಕ್ಕಿಂತ ಹೆಚ್ಚಿನ ಹಣ ಎಲ್ಲಿಂದ ಬಂತು ಎಂಬುದು ಎಲ್ಲರ ಪ್ರಶ್ನೆಯಾಗಿದೆ. ಇನ್ನು ತನ್ನ ಮದುವೆ, ಪ್ರೀತಿಯ ಬಗ್ಗೆ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿರುವಂತಹ ಸಮೀರ್ ಸದ್ಯದಲ್ಲಿಯೇ ತನ್ನ ಪ್ರೀತಿಯ ಬಗ್ಗೆ ಬಹಿರಂಗಪಡಿಸುವುದಾಗಿ ಹೇಳಿಕೊಂಡಿದ್ದಾನೆ. ಗೆಳೆಯರೇ, ಸದ್ಯ ಸಮೀರ್ ಎಂಡಿ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದ ಆರೋಪದಡಿ ಕೇಸ್ ದಾಖಲಾಗಿದೆ ಮತ್ತು ವಿಚಾರಣೆ ಕೂಡ ನಡೀತಾ ಇದೆ.